Praise the Lord. Hallelujah. Thank you, Jesus. Hallelujah. ಕರ್ತನಾದ ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ನಜರೇತಿನ ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನು ಒಳ್ಳೆಯವನು. ಹಲ್ಲೆಲೂಯ. ಯೇಸು ಕ್ರಿಸ್ತನು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಹಲ್ಲೆಲೂಯ. ಯೇಸು ಕ್ರಿಸ್ತನು ಅದ್ಭುತ ಸ್ವರೂಪನು, ಆಲೋಚನೆ ಕರ್ತನು. ಹಲ್ಲೆಲೂಯ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ಆತನ ನಾಮದಲ್ಲಿ ನಂಬಿಕೆ ಇಟ್ಟಿರುವ ಪ್ರತಿಯೊಬ್ಬರೂ ಆಶಾಭಂಗ ಪಡುವುದಿಲ್ಲ. ಹಲ್ಲೆಲೂಯ. ಆತನು ಜಯವನ್ನು ಕೊಡುತ್ತಾನೆ. ಯೇಸುವಿನ ರಕ್ತ ಅದು ಪರಿಶುದ್ಧವಾದ ರಕ್ತ. ಯೇಸುವಿನ ರಕ್ತ ಪರಿಶುದ್ಧವಾದ ರಕ್ತ. ಆ ಯೇಸು ನಿಮ್ಮನ್ನು ಈ ಉದಯ ಕಾಲದಲ್ಲಿ ಹೇಳುತ್ತಾರೆ, ಭಯಪಡಬೇಡಿರಿ, ನಾನು ನಿಮಗೆ ಸಹಾಯ ಮಾಡುತ್ತೇನೆ. ಹಲ್ಲೆಲೂಯ. ಪ್ರೈಸ್ ದ ಲಾರ್ಡ್. ನನ್ನ ಧರ್ಮದ ಬಲಗೈಯಿಂದ ನಿನಗೆ ಆಧಾರ ಮಾಡುತ್ತೇನೆ ಎಂದು ಕರ್ತನಾದ ಯೇಸು ಕ್ರಿಸ್ತನು ಹೇಳುತ್ತಾರೆ. ಹಲ್ಲೆಲೂಯ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ಇಲ್ಲಿ ದೇವರದೊಂದು ವಾಕ್ಯ ಓದಿಕೊಂಡು ಬರೋಣ. ಈ ಮುಂಜಾನೆ ದೇವರು ಈ ವಾಕ್ಯದ ಮುಖಾಂತರ ನಮ್ಮನ್ನು ಮಾತಾಡಿದ್ದಾರೆ. ಹಲ್ಲೆಲೂಯ. ಹಲ್ಲೆಲೂಯ. ಯೆಶಾಯನ ಗ್ರಂಥದಲ್ಲಿ 44ನೇ ಅಧ್ಯಾಯ 3ನೇ ವಚನ, ಬತ್ತಿದ ಭೂಮಿಯಲ್ಲಿ ಮಳೆಗೆರೆದು ಒಣ ನೆಲದಲ್ಲಿ ಕಾಲುವೆಗಳನ್ನು ಹರಿಸುವೆನು. ಹಲ್ಲೆಲೂಯ. ಒಣ ನೆಲದಲ್ಲಿ ಕಾಲುವೆಗಳನ್ನು ಹರಿಸುವೆನೆಂದು ಕರ್ತನಾದ ಯೇಸು ಕ್ರಿಸ್ತನು ಹೇಳುತ್ತಾ ಇದ್ದಾರೆ. ಹಲ್ಲೆಲೂಯ. ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನು ಬಹು ಸುಂದರವಾದ ಮಾತುಗಳನ್ನು ಹೇಳುತ್ತಾ ಇದ್ದಾರೆ. ಹಲ್ಲೆಲೂಯ. ಒಣ ನೆಲದಲ್ಲಿ ನಾನು ಕಾಲುವೆಗಳನ್ನು ಹರಿಸುವೆನು. ಹಲ್ಲೆಲೂಯ. ಕರ್ತನಾದ ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲೊಂದು ದೇವರು ವಾಕ್ಯಗಳನ್ನು ನಮ್ಮನ್ನು ಹೇಳುತ್ತಾರೆ. ಹಲ್ಲೆಲೂಯ. ಹಲ್ಲೆಲೂಯ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ಇಲ್ಲಿ ದೇವರ ವಾಕ್ಯ ಹೇಳುತ್ತಾರೆ. ಅದೇ ಯೆಶಾಯನು ಬರೆದ ಪ್ರವಾದ ಗ್ರಂಥದಲ್ಲಿ 41ನೇ ಅಧ್ಯಾಯ 13ನೇ ವಚನ, ಭಯಪಡಬೇಡ, ನಾನೇ ನಿನಗೆ ಸಹಾಯ ಮಾಡುತ್ತೇನೆ. ಹಲ್ಲೆಲೂಯ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಕೆಲವೊಂದು ಜನರ ಪ್ರಶ್ನೆ ಹೇಗಿದೆ ಗೊತ್ತಾ? ಅಯ್ಯೋ, ನಾನು ವಾಕ್ಯ ಓದುತ್ತೇನೆ, ಆದರೆ ನನಗೆ ಅದು ಅರ್ಥ ಆಗುವುದಿಲ್ಲ. ನಾನು ವಾಕ್ಯ ಓದುತ್ತೇನೆ, ಆದರೆ ಅದು ನನಗೆ ನೆನಪಲ್ಲಿ ಇರುವುದಿಲ್ಲ ಎಂದು ಕೆಲವರು ಯೋಚನೆ ಮಾಡುತ್ತಾರೆ. ಹಲ್ಲೆಲೂಯ. ನಾನು ಪ್ರತಿ ವಾರ ಚರ್ಚಿಗೆ ಹೋಗುತ್ತೇನೆ, ಪ್ರತಿದಿನ ಪ್ರಾರ್ಥನೆ ಮಾಡುತ್ತೇನೆ, ವಾಕ್ಯ ಓದಿದ್ರೂ ಅದು ನನಗೆ ನೆನಪಲ್ಲಿ ಇರುತ್ತಾ ಇಲ್ಲ, ಯಾಕೆ ಎಂದು ಕೆಲವರ ಪ್ರಶ್ನೆ ಇದೆ. ಹಲ್ಲೆಲೂಯ. ಪ್ರೈಸ್ ದ ಲಾರ್ಡ್. ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಆಶೀರ್ವಾದ ಮಾಡುತ್ತೇನೆ. ಹಲ್ಲೆಲೂಯ. ಹೀಗೆ ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ಪವಿತ್ರಾತ್ಮನನ್ನು ಸಹಾಯ ಕೇಳಬೇಕು. ಪವಿತ್ರಾತ್ಮನೇ ಬರೀ ನಮ್ಮ ಅಗತ್ಯಗಳನ್ನು ದೇವರ ಮುಂದೆ ಪ್ರತಿದಿನ ಇಡೋದಕ್ಕಿಂತಲೂ, ಯಾಕಂದರೆ ನಿನ್ನ ಹೃದಯದ ಆಲೋಚನೆಗಳನ್ನು ಯೇಸು ಕ್ರಿಸ್ತನು ಬಲ್ಲಾತನಾಗಿದ್ದಾನೆ. ಪ್ರೈಸ್ ದ ಲಾರ್ಡ್. ನಿನ್ನ ಹೃದಯದ ಆಲೋಚನೆಗಳನ್ನು ಕರ್ತನಾದ ಯೇಸು ಕ್ರಿಸ್ತನಿಗೆ ಎಲ್ಲ ಗೊತ್ತಿದೆ. ನೀನು ಹೇಳಿದ ಮೇಲೆ ಯೇಸು ಕ್ರಿಸ್ತನಿಗೆ ಗೊತ್ತಿಲ್ಲ. ನೀನು ಯಾವಾಗ ಆಲೋಚನೆ ಮಾಡಿದೆಯೋ, ನೀನು ಯಾವ ವಿಷಯದಲ್ಲಿ ಇದು ನನಗೆ ಬೇಕೆಂದು ಆಲೋಚನೆ ಮಾಡಿದೆಯೋ ಅದೇ ಗಳಿಗೆಯಲ್ಲಿ ಕ್ರಿಸ್ತನಿಗೆ ಗೊತ್ತಾಗಿದೆ. ಹಲ್ಲೆಲೂಯ. ಹಲ್ಲೆಲೂಯ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ಯೇಸು ಕ್ರಿಸ್ತನಿಗೆ ನೀನು ಆಲೋಚನೆ ಮಾಡಿದ ತಕ್ಷಣವೇ ಗೊತ್ತಾಗಿದೆ. ನಿನಗೆ ಏನು ಅಗತ್ಯವೋ ಅದನ್ನೆಲ್ಲ ದೇವರಿಗೆ ಗೊತ್ತಿದೆ. ನೀನು ಮಾಡಬೇಕಾಗಿರುವುದು ವಾಕ್ಯಗಳನ್ನು ಧ್ಯಾನಿಸಬೇಕು. ದೇವರು ಹೇಳಿರುವುದು, ಮೊದಲು ದೇವರ ಕಾರ್ಯಕ್ಕಾಗಿ, ನೀತಿಗಾಗಿ, ಆತನ ಕಾರ್ಯಕ್ಕಾಗಿ ನಾವು ತವಕ ಪಡಬೇಕು. ಹಲ್ಲೆಲೂಯ. ಹಲ್ಲೆಲೂಯ. ನಾವು ಮೊದಲು ಪ್ರಾರ್ಥನೆ ಮಾಡಬೇಕು, ದೇವರ ವಾಕ್ಯಗಳನ್ನು ಓದಬೇಕು. ಆ ದೇವರು ನಮಗೋಸ್ಕರ ಏನೇನು ಆಲೋಚನೆ ಮಾಡಿಟ್ಟಿದ್ದಾನೆ ಇದನ್ನೆಲ್ಲ ನಾವು ಈ ಓದಿದ ಮೇಲೆ ಅಲ್ಲ, ನಾವು ಹೋಗುವ ಕೆಲಸದಲ್ಲಾಗಲಿ ಎಲ್ಲೇ ಇದ್ದರೂ ಕೂತರು ನಿಂತರು ನಾವಲ್ಲಿ ಅದನ್ನು ಧ್ಯಾನ ಮಾಡಬೇಕು. ಇವತ್ತು ದೇವರು ಹೇಳಿದರು, ಒಣಗಿರುವ ನೆಲದಲ್ಲಿ ಕಾಲುವೆಗಳನ್ನು ಹರಿಸುವೆನೆಂದು ಯೇಸು ಕ್ರಿಸ್ತನು ಹೇಳಿದನಲ್ವಾ. ಆತನಿಗೆ ಸ್ತೋತ್ರ. ನನ್ನ
ನನಗಾಗಿ ಹೇಳಿದರೆ ದೇವರು, ನನಗೋಸ್ಕರ ಈ ವಚನವನ್ನು ದೇವರು ಬೈಬಲಲ್ಲಿ ಬರೆದಿಟ್ಟಿದ್ದಾರೆಂದು ನಾವು ನಂಬಬೇಕು. ನಾವು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡಬೇಕು. ಹಲ್ಲೆಲೂಯಾ. ನಾವು ಈ ವಾಕ್ಯಗಳನ್ನು ಓದುವಾಗ ಅದನ್ನು ನಾವು ಪವಿತ್ರಾತ್ಮನನ್ನು ಸಹಾಯ ಕೇಳಬೇಕು. ಪರಿಶುದ್ಧ ಆತ್ಮನೇ, ಇದುವರೆಗೂ ನಾನು ವಾಕ್ಯಗಳನ್ನು ಓದುತ್ತಾ ಇದ್ದಿದ್ದೇನೆ, ಆದರೆ ಅದು ನನ್ನ ನೆನಪಲ್ಲಿ ಇರುತ್ತಾ ಇಲ್ಲ. ನನಗೆ ಸಹಾಯ ಮಾಡು. ಆ ವಾಕ್ಯಗಳನ್ನು ಮತ್ತೆ ರಿಪೀಟ್ ಆಗಿ ನಾನು ಧ್ಯಾನಿಸುವುದಕ್ಕಾಗಿ ನನ್ನನ್ನು ಬಲಪಡಿಸು ಎಂದು ಕೇಳಬೇಕು. ಯೇಸು ನನಗೆ ಬಲಪಡಿಸುತ್ತಾನೆ. ಇಲ್ಲಿ ದೇವರು ವಾಕ್ಯ ಹೇಳುತ್ತಾನೆ 41ನೇ ಅಧ್ಯಾಯದಲ್ಲಿ, ಹೌದು, ನನ್ನ ಧರ್ಮದ ಬಲಗೈಯನ್ನು ಹಿಡಿದು ಬಲಗೈಯಿಂದ ನಿನಗೆ ಆಧಾರವಾಗಿರುತ್ತೇನೆ, ನಿನಗೆ ಸಹಾಯ ಮಾಡುತ್ತೇನೆ, ನೀನು ಭಯಪಡಬೇಡ ಎಂದು ದೇವರು ಹೇಳುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಕರ್ತನಾದ ಯೇಸುವಿಗೆ ಸ್ತೋತ್ರವಾಗಲಿ. ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ಇಲ್ಲಿ ದೇವರು ಯೇಸು ಕ್ರಿಸ್ತನು ಹೇಳಿದ್ದಾರೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಾವು ನಂಬಿಕೆ ಇಡಬೇಕು. ಯೇಸುವೇ, ಇವತ್ತು ಓದಿರುವ ಈ ಅಧ್ಯಾಯವನ್ನು ನನಗೆ ನೆನಪು ಬರುವುದಕ್ಕೆ ಸಹಾಯ ಮಾಡು. ಆ ಅಧ್ಯಾಯವನ್ನು ಮತ್ತೆ ನಾನು ರಿಪೀಟ್ ಆಗಿ ಅದನ್ನು ಅರ್ಥ ಮಾಡಿಕೊಳ್ಳೋದಕ್ಕಾಗಿ ನನಗೆ ಜ್ಞಾನ ಕೊಡು. ಆ ವಾಕ್ಯದ ಅರ್ಥ ನನಗೆ ತಿಳಿಸು ಎಂದು ನಾವು ದೇವರಲ್ಲಿ ಕೇಳಿಕೊಳ್ಳಬೇಕು. ಪರಿಶುದ್ಧ ಆತ್ಮನಲ್ಲಿ ಸಹಾಯ ಕೇಳಬೇಕು. ನಾನು ಓದಿರುವ ವಾಕ್ಯಗಳನ್ನು ನನಗೆ ನೆನಪಿರುತ್ತಲ್ಲ, ನನ್ನ ಹೃದಯದಲ್ಲಿ ಅದು ಇರ್ತಾ ಇಲ್ಲ, ನನಗೆ ಸಹಾಯ ಮಾಡು ಪರಿಶುದ್ಧ ಆತ್ಮನೇ ಎಂದು ನಾವು ದೇವರಲ್ಲಿ ಕೇಳುವಾಗ ಆ ಪರಿಶುದ್ಧ ಆತ್ಮನು ನಮಗೆ ಸಹಾಯ ಮಾಡುತ್ತಾನೆ. ಆತನು ಹೇಳಿದ್ದಾನೆ, ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುತ್ತೇನೆ ಅಂತೇಳಿ. ಹಲ್ಲೆಲೂಯಾ. ನಮ್ಮ ಅಗತ್ಯಗಳು ಮಾತ್ರವಲ್ಲ, ನಾವು ದೇವರ ವಚನಗಳನ್ನು ಓದಬೇಕು. ಅದರ ವಚನಗಳನ್ನು ಓದಿಕೊಂಡು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ದೇವರಿಗೆ ಹೇಳಬೇಕು, ಕರ್ತನಾದ ಯೇಸು ಕ್ರಿಸ್ತನೇ, ನಾನು ನಿನ್ನ ವಿಷಯದಲ್ಲಿ ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳಬೇಕು, ನನಗೆ ಜ್ಞಾನ ಕೊಡು ಎಂದು ಕೇಳಬೇಕು. ಸ್ವಾಮಿ, ನಾನು ನಿನ್ನ ವಿಷಯದಲ್ಲಿ ನನಗೆ ಚೆನ್ನಾಗಿ ಗೊತ್ತಿಲ್ಲ, ಆದರೆ ನಾನು ತಿಳಿದುಕೊಳ್ಳುವುದಕ್ಕಾಗಿ ಪರಿಶುದ್ಧ ಆತ್ಮನೇ ನನಗೆ ಸಹಾಯ ಮಾಡು. ಯೇಸು ಕ್ರಿಸ್ತನು ನಿಜವಾಗ್ಲೂ ನನ್ನ ತಂದೆ ಆಗಿದ್ದಾನೆ. ಯೇಸು ಕ್ರಿಸ್ತನು ನನ್ನ ದೇವರಾಗಿದ್ದಾನೆ. ನಾನು ಆತನ ವಿಷಯದಲ್ಲಿ ತಿಳಿದುಕೊಳ್ಳುವುದಕ್ಕಾಗಿ ಸಹಾಯ ಮಾಡು. ತಿಳಿದುಕೊಳ್ಳುವುದಕ್ಕಾಗಿ ಕೃಪೆ ತೋರಿಸು. ತಿಳಿದುಕೊಳ್ಳುವುದಕ್ಕಾಗಿ ಕೃಪೆ ತೋರಿಸು. ನನ್ನ ಹೃದಯವನ್ನು ಶುದ್ಧ ಮಾಡು. ಮೊದಲು ನಾವು ನನ್ನ ಹೃದಯಗಳನ್ನು ಶುದ್ಧ ಮಾಡಿಕೊಳ್ಳಬೇಕು. ಈ ಹೃದಯದಲ್ಲಿ ಕೆಲವೊಂದು ಬೇಡವಾಗಿರುವ ಈ ಲೋಕದ ಕಾರ್ಯಗಳು ಇದ್ದಾವೆ, ಆ ಲೋಕದ ಯೋಚನೆಗಳಿದ್ದಾವೆ. ಆ ಲೋಕದ ಯೋಚನೆಗಳನ್ನು ತೆಗೆದು ಹಾಕುವುದಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ಕೆಲವೊಂದು ಲೋಕದ ಯೋಚನೆಗಳನ್ನು ಈ ಹೃದಯದಲ್ಲಿ ಅದು ಬೇಡವಾಗಿದೆ, ಆದರೂ ಆ ಹೃದಯದಲ್ಲಿ ಸ್ಥಳ ಹಿಡಿದಿಟ್ಟುಕೊಂಡಿದೆ. ಆ ಹೃದಯದಿಂದ ಅದನ್ನು ಆಚೆ ಹಾಕಬೇಕಾದ್ರೆ, ಅದು ಹೊರಗೆ ತಳ್ಳಬೇಕಾದ್ರೆ ನಾವು ಪ್ರಾರ್ಥನೆ ಮಾಡಬೇಕು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಬೇಕು. ಕೆಲವೊಂದು ಹೇಗಿದೆ ಗೊತ್ತಾ, ಡಿಸೈಡ್ ಆಗೋದಕ್ಕೆ ಇದೇ ನಡೆಯಬೇಕು, ಇದೇ ಆಗಬೇಕು, ಇದೇ ಸತ್ಯ ಎಂದು ಕೆಲವೊಂದು ಹೃದಯದಲ್ಲಿ ಮೈಂಡಲ್ಲಿ ಫಿಕ್ಸ್ ಆಗಿದ್ದಾವೆ. ಅವು ನಾವು ಬಿಟ್ಟು ಬಿಡಬೇಕು. ಅವುಗಳನ್ನು ಯೇಸುವಿನ ನಾಮದಲ್ಲಿ ಬಿಡಬೇಕು. ಏಸಯ್ಯ, ಈ ಹೃದಯದಲ್ಲಿ ನನ್ನ ಚಿತ್ತವಲ್ಲದೆ ನಿನ್ನ ಚಿತ್ತದಂತೆ ಆಗುವ ಆ ಕಾರ್ಯಗಳನ್ನು, ಆ ನುಡಿಗಳನ್ನು ನನಗೆ ಕೊಡು ದೇವರೇ ಎಂದು ನಾವು ಪರಿಶುದ್ಧ ಆತ್ಮನ ಮುಂದೆ ಮೊಳಕಾಲು ಊರಿಕೊಂಡು ಪ್ರಾರ್ಥನೆ ಮಾಡಬೇಕು. ಯಾವಾಗ ನಾವು ಪ್ರಾರ್ಥನೆ ಮಾಡುತ್ತೇವೋ ಪರಿಶುದ್ಧ ಆತ್ಮನು ನಿಮಗೆ ಸಹಾಯ ಮಾಡುತ್ತಾನೆ. ಪರಲೋಕದಲ್ಲಿರುವಂಥ ಒಳ್ಳೆಯ ಯೋಜನೆಗಳನ್ನು ನಿಮ್ಮ ಹೃದಯದಲ್ಲಿಡುತ್ತಾನೆ. ಪರಲೋಕದಲ್ಲಿರುವಂಥ ಒಳ್ಳೆ ನುಡಿಗಳನ್ನು ನಿಮ್ಮ ಹೃದಯದಲ್ಲಿ ಇಡುತ್ತಾರೆ. ಹಲ್ಲೆಲೂಯಾ. ನಮ್ಮ ಯೋಚನೆ ಹೇಗೆ ಗೊತ್ತಾ, ನಾವು ಒಂದು
ನನ್ನ ಮಕ್ಕಳಿಗೆ ನಾನು ಈ ಆಸ್ತಿ ಮಾಡಿಡಬೇಕು, ನಾನು ಸ್ವಂತ ಮನೆ ಕಟ್ಟಿಡಬೇಕು, ನನ್ನ ಸ್ವಂತ ಸ್ಥಳ ತೆಗೆದಿಡಬೇಕು, ನನ್ನ ಮಗನಿಗೆ ನಾನು ಇಷ್ಟೊಂದು ಆಸ್ತಿ ಮಾಡಿಡಬೇಕೆಂದು ಈ ಯೋಚನೆ ನಮ್ಮದು. ಹಲ್ಲೆಲೂಯಾ. ಆದರೆ ಪರಲೋಕದ ಯೋಚನೆ ಬೇರೆವಿದ್ದಾವೆ. ಆ ಪರಲೋಕದ ಯೋಚನೆಗಳನ್ನು, ಪರಲೋಕದಾಗಿರುವ ತಂದೆ ಯೋಚನೆಗಳನ್ನು ನಾವು ತಿಳಿದುಕೊಳ್ಳಬೇಕಾದ್ರೆ ಕರ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಬೇಕು. ಯೇಸಯ್ಯ, ನನಗೆ ಭೂಮಿಗೆ ತಂದಿರುವುದು ನಿನ್ನ ಚಿತ್ತ ನೆರವೇರಬೇಕೆಂದು ಹೇಳಬೇಕು. ಹಲ್ಲೆಲೂಯಾ. ಯೇಸಯ್ಯ, ನನ್ನನ್ನು ಬಲಪಡಿಸು. ಯೇಸುವೆ, ನನ್ನನ್ನು ಬಲಪಡಿಸು. ಹೌದು ಸ್ವಾಮಿ, ನಾನು ನಿನ್ನನ್ನು ಬಿಟ್ಟು ಯಾವತ್ತೂ ಅಗಲಬಾರದು. ನಾನು ನಿನ್ನನ್ನು ಬಿಟ್ಟು ಯಾವತ್ತೂ ಅಗಲಬಾರದು. ನಿನ್ನಿಂದ ನಾನು ದೂರವಾಗಬಾರದು. ನನ್ನನ್ನು ಸಹಾಯ ಮಾಡು. ಪವಿತ್ರಾತ್ಮನಿಗೆ ಹೇಳಬೇಕು, ಪವಿತ್ರಾತ್ಮನೇ, ನಾನು ನನ್ನ ತಂದೆ ಒಂದಾಗಿರಬೇಕು. ನಾನು ನನ್ನ ತಂದೆ ಒಂದಾಗಬೇಕು. ನಮಗೆ ಸಹಾಯ ಮಾಡು. ನಮ್ಮ ಮಧ್ಯದಲ್ಲಿರುವಂಥ ಬೇಡವಾದ ಕಾರ್ಯಗಳನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ಹೋಗಲಿ. ಪ್ರೈಸ್ ದಿ ಲಾರ್ಡ್. ನಮ್ಮ ಮಧ್ಯದಲ್ಲಿರುವಂಥ ಬೇಡವಾದ ಕಾರ್ಯಗಳನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ಹೋಗಲೆಂದು ನಾವು ಹೃದಯವನ್ನು ಶುದ್ಧ ಮಾಡಿಕೊಳ್ಳಬೇಕು. ಯಾವಾಗ ಈ ವಾಕ್ಯಗಳನ್ನು ನಮ್ಮ ಹೃದಯದಲ್ಲಿ ಬರುತ್ತಾವೋ ಅವಾಗೆ ನಮ್ಮಲ್ಲಿರುವಂಥ ಆ ಬೇಡವಾದ ಕಾರ್ಯಗಳನ್ನು, ಯೇಸುವಿಗೆ ವಿರೋಧವಾಗಿರುವ ಕಾರ್ಯಗಳನ್ನು, ಯೇಸುವಿನ ಕಾರ್ಯಕ್ಕೆ ವಿರುದ್ಧವಾಗಿರುವ ಕಾರ್ಯಗಳನ್ನು ಬಿಟ್ಟು ಹೋಗಬೇಕಾದರೆ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಬೇಕು. ನಾವು ಯಾವಾಗ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಗೆ ಹೆಚ್ಚಾಗಿ ಸಮಯ ಕಳೀತೇವೋ ಅವಾಗ ಈ ಲೋಕದಲ್ಲಿರುವಂಥ ಬೇಡವಾಗಿರುವ ಕಾರ್ಯಗಳನ್ನೆಲ್ಲ ನಮ್ಮಿಂದ ದೂರ ಹೋಗಿ ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮ ಹೃದಯದಲ್ಲಿ ಬರುತ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿರಿ, ಒಂದು ತಂದೆ ಒಂದು ಮಗನ ಜೊತೆಲಿ ಇದಾನಂದರೆ ಆ ಮಗನಿಗೆ ಕಷ್ಟ ಬರುವಾಗ ಅವನು ಬಟ್ ಎದುರು ನಿಂತು ಆ ಮಗನೊಂದಿಗೆ ಮಾತಾಡದೇ ಇದ್ದರೂ ಅವನು ಹೇಳುತ್ತಾನೆ, ನಾನಿದ್ದೇನೆ, ಅವನಿಗೆ ಅಂಜಬೇಡ ಅಂತ ಹೇಳು ಎಂದು ಅವನು ಹೇಳುತ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆ ತಂದೆ ಜೊತೆಯಲ್ಲಿರುವಾಗ ನೀನು ಮಾಡಬಾರದಂಥ ಕೆಲಸಗಳನ್ನೆಲ್ಲ, ದೊಡ್ಡ ದೊಡ್ಡ ಕಾರ್ಯಗಳನ್ನು ನೀನು ಮಾಡುವುದಕ್ಕೆ ನಿನಗೆ ಒಂದು ಬಲ ಬರುತ್ತದೆ, ಒಂದು ಶಕ್ತಿ ಬರುತ್ತದೆ. ಅಯ್ಯೋ, ಈ ಕಾರ್ಯ ನಾನು ಹೇಗೆ ಮಾಡುತ್ತೇನೆಂದು ನೀನು ಯೋಚಿಸುತ್ತಿರ್ಬೋದು. ಆದರೆ ನಿನ್ನ ಸಂಗಡ ನಿನ್ನ ತಂದೆ ಇರುವಾಗ ನಾನು ಭಯಪಡುವುದಿಲ್ಲ, ನನ್ನ ತಂದೆ ಇದ್ದಾರೆ, ಇದು ನೋಡಿಕೊಳ್ಳುತ್ತಾರೆ ಎಂದು ಈ ಲೋಕದಾಗಿರುವಂಥ ತಂದೆ ತಾಯಿ ಮೇಲೆ ಯಾವ ಪ್ರಕಾರ ನೀನು ಧೈರ್ಯವಾಗಿ ಹೇಳುತ್ತೀಯೋ, ಪರಲೋಕದಾಗಿರುವ ತಂದೆ ಆತನ 1000 ಪಟ್ಟು ಬಲವುಳ್ಳುವ ದೇವರ ಆಗಿದ್ದಾನೆ. ಆ ಪರಲೋಕದಾಗಿರುವ ಆ ತಂದೆ ಸಂಗಡ ನೀನು ಇರುವುದಾದರೆ ನೀನು ಕೈ ಹಾಕಿರುವ ಪ್ರತಿಯೊಂದು ಕೆಲಸವನ್ನು ಯೇಸು ಆಶೀರ್ವಾದ ಮಾಡುತ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಲ್ಲಿ ದೇವರು ಹೇಳಿರುವುದು, ಒಣನೆಲದಲ್ಲಿ ಕಾಲುವೆಗಳನ್ನು ಹರಿಸುವೆನು ಎಂಬುದಾಗಿ. ನಮ್ಮಿಂದ ಆಗುತ್ತದ? ನಮ್ಮಿಂದ ಆಗೋದಿಲ್ಲ. ಅದು ಯಾರಿಂದ ಆಗುತ್ತದೆ ಗೊತ್ತಾ? ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಅದು ಆಗುತ್ತದೆ. ಒಣನೆಲಗಳಲ್ಲಿ ಕಾಲುವೆಗಳನ್ನು ಹರಿಸುವುದಕ್ಕಾಗಿ ಯೇಸುವಿಗೆ ಮಾತ್ರ ಸಾಧ್ಯವಾಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸುವಿಗೆ ಮಾತ್ರ ಸಾಧ್ಯವಾಗಿದೆ ಒಣ ನೆಲಗಳಲ್ಲಿ ಕಾಲುವೆಗಳನ್ನು ಹರಿಸುವುದಕ್ಕಾಗಿ. ಆತನ ಬಿಟ್ಟರೆ ಮತ್ತಾರಿಂದ ಆಗೋದೇ ಇಲ್ಲ. ಹಲ್ಲೆಲೂಯಾ. ಯಾಕಂದರೆ ಕರ್ತನಾದ ಯೇಸು ಕ್ರಿಸ್ತನು ಸರ್ವಶಕ್ತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕರ್ತನಾದ ಯೇಸು ಕ್ರಿಸ್ತನು ಸರ್ವಶಕ್ತನಾಗಿದ್ದಾನೆ. ಆತನು ಸರ್ವಶಕ್ತನಾಗಿರುವ ಕಾರಣಕ್ಕಾಗಿ ಆತನ ಕೈಯಿಂದ ಆಗದಂಥ ಕಾರ್ಯಗಳನ್ನು ಈ ಭೂಮಿಯಲ್ಲಿ ಒಂದೂ ಇಲ್ಲ. ನಾವು ಯೇಸುವಿನಲ್ಲಿ ನಂಬಿಕೆ ಇಡಬೇಕು. ನಾವು ಯೇಸುವಿನಲ್ಲಿ ನಂಬಿಕೆ ಇಡುವಾಗ ದೇವರು ನಮ್ಮನ್ನು ಅದ್ಭುತ ರೀತಿಯಲ್ಲಿ ನಡೆಸಿಕೊಂಡು ಹೋಗುತ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ದೇವರ ವಾಕ್ಯಗಳನ್ನು ನಮ್ಮ ಹೃದಯದಲ್ಲಿ ಇರಬೇಕಾದರೆ ನಾವು ನಮ್ಮ ಹೃದಯಗಳನ್ನು ಶುದ್ಧ ಮಾಡಿಕೊಳ್ಳಬೇಕು. ನಾವು ಯೋಚನೆ ಮಾಡಿಕೊಳ್ಳಬೇಕು. ಅಯ್ಯೋ, ಈ ಕೆಲಸ ಯೇಸು ಕ್ರಿಸ್ತನಿಗೆ ಇಷ್ಟವೋ ಇಷ್ಟ ಇಲ್ಲವೋ ಎಂದು ನೋಡಬೇಕು. ಹಲ್ಲೆಲೂಯಾ. ಯೇಸು ಕ್ರಿಸ್ತನಿಗೆ ಬೇಡವಾಗಿರುವ ಕಾರ್ಯಗಳನ್ನು ನಮ್ಮ ಹೃದಯದಿಂದ ತೆಗೆದುಹಾಕಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾವಾಗ ನಾವು ನಮ್ಮ ಹೃದಯದಲ್ಲಿ ಕಪಟತನವಾಗಲಿ, ಯೇಸು ಕ್ರಿಸ್ತನಿಗೆ ವಿರೋಧವಾಗಿ ನಡೆದುಕೊಳ್ಳುವಂಥ ಕಾರ್ಯಗಳನ್ನು ನಮ್ಮ ಹೃದಯದಲ್ಲಿರುವಾಗ ನಮ್ಮ
ಹೃದಯದೊಳಗೆ ಈ ವಾಕ್ಯ ಎಂಬ ಬೀಜ ಇರುವುದಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಕೆಲವರು ಹೇಳುತ್ತಾರೆ, ಅಯ್ಯೋ ನಾವು ಚರ್ಚಿಗೆ ಹೋಗುತ್ತೇವೆ, ಬೈಬಲ್ ಓದುತ್ತೇವೆ, ಆದರೆ ನಮಗೆ ಧೈರ್ಯ ಬರೋದಿಲ್ಲ. ಎಲ್ಲಾದರೂ ಒಂದು 4 ಜನದ ಮುಂದೆ ನಿಂತು ಪ್ರಾರ್ಥನೆ ಮಾಡಬೇಕಂದ್ರೆ ಆಗೋದಿಲ್ಲ, ವಾಕ್ಯ ಓದಬೇಕಂದ್ರೆ ಆಗೋದಿಲ್ಲ ಎಂದು ಹೇಳುತ್ತಾರೆ. ಹಲ್ಲೆಲೂಯಾ. ಇದು ಯಾವಾಗ ಆಗೋದಿಲ್ಲ? ಸೈತಾನ್ ನಿಮ್ಗೇನು ಮಾಡ್ತದೆ? ಕುಗ್ಗಿಸುತ್ತದೆ. ನೀವು ಹೇಳಬೇಕು, ಯೇಸುವಿನ ನಾಮದಲ್ಲಿ ಹೇಳುತ್ತೇನೆ, ಯೇಸುವಿನ ನಾಮದಲ್ಲಿ ನಾನು ಎದ್ದೇಳುತ್ತೇನೆ, ಕರ್ತನಾದ ಯೇಸು ಕ್ರಿಸ್ತನ ಬಲ ನನ್ನ ಮೇಲಿದೆ ಎಂದು ನಾವು ನುಡಿಯಬೇಕು. ಯಾವಾಗ ನಾವು ನುಡಿಯುತ್ತೇವೋ ಆವಾಗ ದೇವರ ಕಾರ್ಯ ನಮ್ಮ ಮಧ್ಯದಲ್ಲಿ ನಡೆಯುತ್ತದೆ. ಹಲ್ಲೆಲೂಯಾ. ನಾವು ಬಾಯಿಂದ ನುಡಿಯಬೇಕು. ನಾವು ಬಾಯಿಂದ ನುಡಿಯಬೇಕು. ನಾವು ನುಡಿದ ಮೇಲೆ ಯೇಸುವಿನ ಮಾರ್ಗ ತೆರೀತಾನೆ. ಯೇಸು ನಿನ್ನ ಬಾಯಲ್ಲೇ ಆ ಬೀಗ ಇದೆ. ಹಲ್ಲೆಲೂಯಾ. ನೀನು ಯಾವಾಗ ಹೇಳ್ತೀಯೋ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಇವತ್ತು ಸುವಾರ್ತೆ ಸಾರುತ್ತೇನೆ, ಯೇಸು ಕ್ರಿಸ್ತನ ನಾಮದಲ್ಲಿ ನಾನಿವತ್ತು ಪ್ರಾರ್ಥನೆ ಮಾಡುತ್ತೇನೆ, ಯಾವ ಅಡೆತಡೆಗಳನ್ನು ನನಗೆ ಬರುವುದೇ ಇಲ್ಲ. ಯಾಕಂದರೆ ನನ್ನ ಸಂಗಡ ಇರುವವನು ಸರ್ವಶಕ್ತನು, ನನ್ನ ಜೊತೆಗಾರನು ಸರ್ವಶಕ್ತನು ಎಂದು ಹೇಳಬೇಕು. ಹಲ್ಲೆಲೂಯಾ. ಯಾವಾಗ ನಾವು ಇದು ತೀರ್ಮಾನ ಮಾಡುತ್ತೇವೋ ಆಗ ದೇವರ ಬಲ ನಮಗೆ ಬರುತ್ತದೆ, ದೇವರಿಗಿರುವ ಧೈರ್ಯವನ್ನು ನಮಗೆ ಬರುತ್ತದೆ. ಹಲ್ಲೆಲೂಯಾ. ಕರ್ತನಾದ ಯೇಸು ಕ್ರಿಸ್ತನಿಗೆ ನೋಡಿರಿ, ದೊಡ್ಡ ದೊಡ್ಡ ರಾಜ್ಯರ ಮುಂದೆ ಧೈರ್ಯವಾಗಿ ಮಾತಾಡ್ತಾ ಇದ್ದಿದ್ರು. ಹಲ್ಲೆಲೂಯಾ. ಅದೇ ಪ್ರಕಾರ ನೀವು ಅಲ್ಲಿ ವಾಕ್ಯ ಹೇಳುತ್ತದೆ, ಇವನು ಶಾಸ್ತ್ರಿಯಂತೆ ಮಾತಾಡ್ತಾನೆ, ಇವನು ಹೇಗೆ ಈ ಥರ ಮಾತಾಡೋದಕ್ಕಾಗಿ ಸಾಧ್ಯ? ಇವನ ಅಣ್ಣ ತಮ್ಮರು ನಮ್ಮಲ್ಲಿದ್ದಾರಲ್ವಾ, ಇವರ ಅಕ್ಕ ತಂಗಿದರು ನಮ್ಮಲ್ಲಿದ್ದಾರಲ್ವಾ, ಇವನಿಗೆ ಈ ಜ್ಞಾನ ಎಲ್ಲಿಂದ ಬಂತು ಎಂದು ಜನರು, ಅಲ್ಲಿರುವಂಥ ರಾಜ್ಯರುಗಳು ಯೋಚನೆ ಮಾಡುತ್ತಾ ಇದ್ದಾರೆ. ಆದರೆ ಕರ್ತನಾದ ಯೇಸು ಕ್ರಿಸ್ತನು ದೇವರಾಗಿದ್ದನು. ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು ಎಂದು ಹೇಳುತ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು ಎಂದು ಯೇಸು ಕ್ರಿಸ್ತನು ಹೇಳಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಿಮಗೋಸ್ಕರ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದಾರೆ. ಆ ಬಾಗಿಲು ಯಾರೂ ಮುಚ್ಚೋದಕ್ಕಾಗೋದಿಲ್ಲ. ಹಲ್ಲೆಲೂಯಾ. ಆತನು ತೆರೆದಿರುವ ಬಾಗಿಲು ಯಾರೂ ಮುಚ್ಚೋದಕ್ಕೆ ಆಗೋದಿಲ್ಲ. ಆ ವಾಕ್ಯವನ್ನು ಓದಿಕೊಂಡು ಬರೋಣ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಬತ್ತಿದ ಭೂಮಿಯಲ್ಲಿ ಮಳೆಗೆರೆದು ಒಣನೆಲದಲ್ಲಿ ಕಾಲುವೆಗಳನ್ನು ಹರಿಸುವೆನೋ, ನಿನ್ನ ಸಂತಾನದವರಲ್ಲಿ ನನ್ನ ಆತ್ಮವನ್ನು, ನಿನ್ನ ಸಂತತಿಯವರ ಮೇಲೆ ನನ್ನ ಆಶೀರ್ವಾದವನ್ನು. ಹಲ್ಲೆಲೂಯಾ. ಎಲ್ಲಿರ್ತದಂತೆ ಆಶೀರ್ವಾದ? ನಿನ್ನ ಸಂತತಿ ಮೇಲೆ ನನ್ನ ಆಶೀರ್ವಾದ ಇರುವುದು ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಯಾವಾಗ ನೀನು ದೇವರಲ್ಲಿ ಭಯಭಕ್ತಿಯಾಗಿರ್ತೀಯೋ, ಯಾವಾಗ ನೀವು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡುತ್ತೀರೋ ಆಗ ದೇವರ ವಾಕ್ಯ ಹೇಳುತ್ತದೆ, ನಿನ್ನ ಸಂತಾನದಲ್ಲಿ ನನ್ನ ಆಶೀರ್ವಾದ ಇರುವುದು ಎಂಬುದಾಗಿ. ಹಲ್ಲೆಲೂಯಾ. ನಿನ್ನ ಸಂತತಿಯವರ ಮೇಲೆ ನನ್ನ ಆಶೀರ್ವಾದವನ್ನು ಸುರಿಸುವೇನೋ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ನಿಮ್ಮ ಸಂತತಿ ಮೇಲೆ, ನಿಮ್ಮ ಮಕ್ಕಳ ಮೇಲೆ, ನಿಮ್ಮ ಮೊಮ್ಮಕ್ಕಳ ಮೇಲೆ ದೇವರ ಆಶೀರ್ವಾದ ಸುರಿಯುವುದು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ನೀರಿನ ಕಾಲುವೆಗಳ ಬಳಿಯಲ್ಲಿ ಹಸಿರು ಹುಲ್ಲಿನ ನಡುವೆ ಬೆಳೆಯುವ ನಿರಂಜಿಗಳಂತೆ ವರದಿಯಾಗುವರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಿನ್ನ ಸಂತತಿಯವರು ನೀರಿನ ಕಾಲುವೆಗಳ ನಡುವೆ ಯಾವ ರೀತಿ ಹಸುರಾಗಿರುತ್ತದೋ ನಿನ್ನ ಸಂತತಿ ಮೇಲೆ ಆ ಪ್ರಕಾರ ದೇವರ ಆಶೀರ್ವಾದ ಮಾಡುತ್ತಾನೆ. ಹಲ್ಲೆಲೂಯಾ. ನಿನ್ನ ಸಂತತಿ ಆಶೀರ್ವದಿಸಲ್ಪಡುತ್ತದೆ, ನಿನ್ನ ಮಕ್ಕಳು ಆಶೀರ್ವದಿಸಲ್ಪಡುತ್ತಾರೆ. ಭಯಪಡಬೇಡ. ಕರ್ತನಾದ ಯೇಸು ಕ್ರಿಸ್ತನು ನಿನಗೋಸ್ಕರ ಈ ಬೆಳಗ್ಗೆ ವಾಗ್ದಾನ ಮಾಡಿದ್ದಾರೆ. ಹಲ್ಲೆಲೂಯಾ. ಈ ವಾಕ್ಯ ನೀನು ಕೇಳುವ ನಿನ್ನನ್ನೇ ಇಟ್ಟು ದೇವರು ವಾಗ್ದಾನ ಮಾಡಿದ್ದಾರೆ. ಹಲ್ಲೆಲೂಯಾ. ನಿನ್ನ ಸಂತತಿಯವರ ಮೇಲೆ ನನ್ನ ಆಶೀರ್ವಾದವನ್ನು ಸುರಿಸುವೆನು.
ಕರ್ತನಾದ ಯೇಸು ಕ್ರಿಸ್ತನು ಹೇಳುತ್ತಾ ಇದ್ದಾರೆ, ನಿಮ್ಮ ಸಂತತಿಯ ಮೇಲೆ ಆತನ ಆಶೀರ್ವಾದಗಳನ್ನು ಸುರಿಸುವೆನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಕಷ್ಟ ಬಂದಾಗೆ ಭಯಪಡಬೇಡ, ಈ ವಾಕ್ಯವನ್ನು ಇಟ್ಟು ಹೇಳು. ದೇವರು ಹೇಳಿದ್ದಾರೆ, ನನ್ನ ಸಂತತಿ ಮೇಲೆ ಕರ್ತನಾದ ಯೇಸು ಕ್ರಿಸ್ತನ ಆಶೀರ್ವಾದ ಉಂಟಾಗುತ್ತದೆ ಎಂದು ಹೇಳು. ನಾನು ಬಡವನಾಗಿರ್ಬೋದು, ಆದರೆ ಕರ್ತನಾದ ಯೇಸು ಕ್ರಿಸ್ತನು ನನ್ನ ತಂದೆಯಾದ ದೇವರು ರಾಜಾದಿರಾಜನಾಗಿದ್ದಾನೆ, ಕರ್ತನಾಗಿದ್ದಾನೆ. ನನ್ನನ್ನು ಅನಾಥನಾಗಿ ಬಿಡುವುದಿಲ್ಲ. ನನಗೆ ಈ ಬಡತನದಲ್ಲಿ ನನ್ನ ತಂದೆ ಇಡುವುದಿಲ್ಲ. ನನ್ನ ತಂದೆ ನನಗೆ ಕೈ ಹಿಡಿದು ನಡೆಸುತ್ತಾರೆ. ಪೇತ್ರನನ್ನು ಸಮುದ್ರದ ಆಚೆ ತಂದಿರುವ ಅದೇ ಯೇಸು ಕ್ರಿಸ್ತನು ನನಗೂ ಸಹ ಈ ಬಡತನದಿಂದ ಹೊರಗಡೆ ತರುತ್ತಾರೆ, ಈ ಅವಮಾನದಿಂದ ಹೊರಗಡೆ ತರುತ್ತಾರೆ ಎಂದು ನಾವು ತೀರ್ಮಾನ ಮಾಡಬೇಕು. ಯಾವಾಗ ನಾವು ಡಿಸೈಡ್ ಮಾಡುತ್ತೇವೋ ಆಗ ಕರ್ತನಾದ ಯೇಸು ಕ್ರಿಸ್ತನ ಆ ವಾಗ್ದಾನಗಳನ್ನು ನಮ್ಮ ಮೇಲೆ ನೆರವೇರುತ್ತವೆ. ದೇವರು ಹೇಳಿರುವುದು ನಿನ್ನ ಸಂತಾನದವರ ಮೇಲೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬತ್ತಿದ ಭೂಮಿಯಲ್ಲಿ ಮಳೆಗೆರೆದು ಒಣ ನೆಲದಲ್ಲಿ ಕಾಲುವೆಗಳನ್ನು ಹರಿಸುವೆನು. ನಿನ್ನ ಸಂತಾನದವರಲ್ಲಿ ನನ್ನ ಆತ್ಮವನ್ನು, ನಿನ್ನ ಸಂತಾತಿಯವರ ಮೇಲೆ ನನ್ನ ಆಶೀರ್ವಾದವನ್ನು ಸುರಿಸುವೆನು ಎಂಬುದಾಗಿ ಕರ್ತನಾದ ಯೇಸು ಹೇಳುತ್ತಾ ಇದ್ದಾರೆ. ಹಲ್ಲೆಲೂಯಾ. ಈ ಮುಂಜಾನೆ ವಾಕ್ಯ ಕೇಳುವ ಪ್ರತಿಯೊಬ್ಬರನ್ನು ದೇವರು ಆಶೀರ್ವಾದ ಮಾಡಲಿ. ಈ ವಾಗ್ದಾನಗಳನ್ನು ಪ್ರತಿಯೊಂದು ಕುಟುಂಬದಲ್ಲಿ ನೆರವೇರಲಿ ಎಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ, ಪರಮ ಪ್ರೀತಿಯುಳ್ಳ ಸರ್ವಶಕ್ತನಾದ ದೇವರೇ, ಸ್ವಾಮಿ, ಈ ಬೆಳಗಿನ ಹೊತ್ತಿನಲ್ಲಿ ನಿನ್ನ ಮಕ್ಕಳಿಗೋಸ್ಕರ ನೀನು ಮಾಡಿರುವ ತೀರ್ಮಾನಕ್ಕಾಗಿ ಸ್ತೋತ್ರ. ಹಲ್ಲೆಲೂಯಾ. ಒಣ ನೆಲದಲ್ಲಿ ಕಾಲುವೆಗಳನ್ನು ಹರಿಸುವ ದೇವರು ನೀನು ಸ್ವಾಮಿ. ಹೌದು ರಕ್ಷಕನೇ, ಈ ವಾಕ್ಯ ಕೇಳಿ ಯಾರ್ಯಾರು ನಂಬಿ ನಿನ್ನಲ್ಲಿ ಪ್ರಾರ್ಥನೆ ಮಾಡುತ್ತಾರೋ ಅವರೆಲ್ಲರನ್ನು ನೀನು ಆಶೀರ್ವಾದ ಮಾಡುವ ದೇವರು ಕರ್ತನೆ. ಅವರ ಸಂತಾನಗಳನ್ನು ಆಶೀರ್ವಾದ ಮಾಡುವ ದೇವರು ಕರ್ತನೆ. ಹೌದು ರಕ್ಷಕನೇ, ಪರಿಶುದ್ಧಾತ್ಮನೇ, ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡು. ಈ ವಾಕ್ಯ ಎಲ್ಲೆಲ್ಲಿ ಹೋಗುತ್ತದೋ ಅಲ್ಲೆಲ್ಲ ಕರ್ತನಾದ ಯೇಸು ಕ್ರಿಸ್ತನ ಆಶೀರ್ವಾದಗಳನ್ನು, ಮಳೆಗಳನ್ನು, ಮುಂಗಾರದ ಮಳೆಗಳಂತೆ ಯೇಸುವೆ ಅವರ ಕುಟುಂಬದಲ್ಲಿ ಸುರಿಸು ದೇವರೇ. ಆಶೀರ್ವಾದ ಮಾಡು ದೇವರೇ. ವಾಕ್ಯ ಕೇಳುವ ಪ್ರತಿಯೊಬ್ಬರ ಕುಟುಂಬದಲ್ಲಿ ದೇವರೇ ನಿನ್ನ ಸಂತಾತಿಯವರ ಮೇಲೆ ನನ್ನ ಆಶೀರ್ವಾದ ಎಂದು ಹೇಳಿದೆ ಸ್ವಾಮಿ. ಅವರ ಸಂತಾತಿಯವರ ಮೇಲೆ ನಿನ್ನ ಆಶೀರ್ವಾದ ಸುರಿಸು ಎಂದು ನಾನು ಬೇಡಿಕೊಳ್ಳುತ್ತೇನೆ. ನೀವು ಹಾಗೇ ಮಾಡುವ ಕೃಪೆಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್, ಆಮೇನ್, ಆಮೇನ್. ಎಲ್ಲ ಸ್ತುತಿ, ಗಾನ, ಮಹಿಮೆ ಯೇಸುವಿಗೆ ಸಲ್ಲಿಸಲೆಂದು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ಸ್ವಾಮಿ. ಯಾಕಂದರೆ ಆತನು ಸ್ತುತಿಗೆ ಪಾತ್ರನು, ಆತನು ಮಹಿಮೆಗೆ ಯೋಗ್ಯನು. ಎಲ್ಲರೂ ಯೇಸುವಿನ ನಾಮಕ್ಕೆ ಮಹಿಮೆ ಪಡಿಸಬೇಕೆಂದು ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಈ ಸುವಾರ್ತೆ ಸಾರುವುದಕ್ಕಾಗಿ ನಾನು ಯೋಗ್ಯನಲ್ಲ, ನನ್ನ ತಂದೆ ಯೋಗ್ಯನಾಗಿದ್ದಾನೆ. ಹಲ್ಲೆಲೂಯಾ. ಈ ಸುವಾರ್ತೆ ಸಾರುವುದಕ್ಕಾಗಿ ನನ್ನನ್ನು ಬಲಪಡಿಸುವ ಯೇಸುವಿಗೆ ಪ್ರತಿಯೊಬ್ಬರು ಸ್ತುತಿ ಮಾಡಿರಿ, ಪ್ರತಿಯೊಬ್ಬರು ಸ್ತೋತ್ರ ಮಾಡಿರಿ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮ ಸಂಗಡ ಇದ್ದಾನೆ, ಭಯಪಡಬೇಡಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲೆಂದು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ. ನೀವು ಕೈ ಇಡುವ ಎಲ್ಲ ಕೆಲಸಗಳನ್ನು ಯೇಸು ಆಶೀರ್ವಾದ ಮಾಡುತ್ತಾರೆ, ಯೇಸು ಅಭಿವೃದ್ಧಿಪಡಿಸುತ್ತಾರೆ. ಹಲ್ಲೆಲೂಯಾ. ಭಯಪಡಬೇಡಿರಿ. ಅಯ್ಯೋ, ನನ್ನ ಕಾರ್ಯ ನಿಂತೋಯ್ತು, ನಾನು ಹೇಗೆ ಬದುಕಬೇಕೆಂದು ಚಿಂತೆ ಮಾಡಬೇಡಿರಿ. ಯಾಕಂದರೆ ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮ ಸಂಗಡ ಇದ್ದು ನಿಮಗೆ ಯಾವ ಕೊರತೆ ಇಲ್ಲದಂತೆ ನೋಡಿಕೊಳ್ಳುತ್ತಾರೆ. ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲೆಂದು ಈ ಸಂದೇಶ ಮುಗಿಸುತ್ತೇನೆ. ಆಮೇನ್. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ವಾಕ್ಯ ಕೇಳುವ ಎಲ್ಲರನ್ನೂ ಆಶೀರ್ವಾದ ಮಾಡಲಿ ದೇವರು. ಹಾಗೆ ಈ ವಾಕ್ಯ ನಿಮಗೆ ಇಷ್ಟ ಆದರೆ ಅದಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿರಿ. ದೇವರು ಅನೇಕರ ಬಳಿಗೆ ವಾಕ್ಯವನ್ನು ಹೋಗಿ ಮುಟ್ಟಲೆಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಆಮೇನ್.